बीदर जिले में 127 पंजीकृत माइक्रो फाइनेंस कंपनियां काम कर रही है और उन्होंने 1.79 लाख लोगों को 1193 करोड़ रुपए का ऋण वितरित किया है। किसी से जबरदस्ती कर्ज नहीं वसूला जा सकता। जिला कलेक्टर शिल्पा शर्मा ने चेतावनी दी कि संबंधित लोगों के खिलाफ कानूनी कार्रवाई की जाएगी। गुरुवार को शहर में एक प्रेस कॉन्फ्रेंस में जिला कलेक्टर शिल्पा शर्मा ने कहा कि कर्ज चुकाने की क्षमता को ध्यान में रखते हुए कर्ज बांटा जाना चाहिए। गरीबी उन्मूलन और गरीब महिलाओं के सशक्तिकरण के लिए ऋण दिया जाना चाहिए। एक व्यक्ति कम से कम 3 स्रोतों से उधार ले सकता है। उन्होंने कहा कि ऋण लेने वालों को ऋण कार्ड देना अनिवार्य है और उसमें सभी विवरण दर्ज होना चाहिए। केपी न्यूज के कैमरामैन महेश टिके का कवरेज। अधिक जानकारी के लिए केपी न्यूज 24/7 को लाइक शेयर सब्सक्राइब करना ना भूलें। ಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತ ಈಗ ರಾಜ್ಯ ಸರ್ಕಾರದಿಂದ ಆರ್ಡಿನೆನ್ಸ್ ಏನು ತಂದಿದ್ದಾರೆ ಅದರ ಪ್ರಕಾರ ನಾವು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತವರು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಯಾರ್ಯಾರು ಇದ್ದಾರೆ ಅವರಿಗೂ ಒಂದು ಅವಕಾಶ ನಾವು ಕೊಟ್ಟಿದ್ದೀವಿ 14th ಮಾರ್ಚ್ 14ನೇ ಮಾರ್ಚ್ ವರೆಗೂ ಅವರು ರಿಜಿಸ್ಟ್ರೇಷನ್ ಅಥಾರಿಟಿ ನೋಂದಣಿ ಅಧಿಕಾರಿ ಅಂದರೆ DC ಎಲ್ಲ ಜಿಲ್ಲೆಗಳಲ್ಲಿ DC ಅವರಿಗೂ ಮಾಡಿದ್ದಾರೆ. ಸೊ ಅವರು ನೋಂದಣಿ ಮಾಡಿಸ್ಬೇಕಾಗುತ್ತೆ. ಅದರಲ್ಲಿ ಅವರು 8 ಪ್ರಕಾರದ ಡಾಕ್ಯುಮೆಂಟ್ಸ್ ನಮಗೆ ಮಾಡಬೇಕಾಗುತ್ತೆ. ಒಂದು ಊರ ಹೆಸರು ಅಥವಾ ಟೌನ್ ಹೆಸರು ಎಲ್ಲೆಲ್ಲಿ ಅವರು ಆಪರೇಟ್ ಆಗ್ತಿದ್ದಾರೆ ಅದು ಒಂದು, ಆಪರೇಷನ್ ಏನು ಪರ್ಪಸ್ಗೆ ಮಾಡ್ತಿದ್ದಾರೆ, ಏನು ಕಾರಣಕ್ಕೆ ಮಾಡ್ತಿದ್ದಾರೆ ಅದು ಒಂದು ಸಬ್ಮಿಟ್ ಮಾಡಬೇಕು. ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅವರು ಜನರಿಗೂ ಅದು ಒಂದು ಸಬ್ಮಿಟ್ ಮಾಡಬೇಕು. ಡ್ಯೂ ಡಿಲಿಜೆನ್ಸ್ ಅವರು ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅವರ ಸಿಸ್ಟಮ್ ಆಫ್ ಆಪರೇಷನ್ಸಲ್ಲಿ ಅದು ಒಂದು ಸಬ್ಮಿಟ್ ಮಾಡಬೇಕು. ರಿಕವರಿ ಜನರಿಂದ ವಾಪಸ್ ಹೆಂಗೆ ಪಡಿತಾರೆ ಅದನ್ನು ಸಿಸ್ಟಮ್ ಏನಿದೆ, ಯಾರಿಗೂ ಕಳಿಸ್ತಾರೆ, ಯಾರ್ಯಾರು ಆಥರೈಸ್ಡ್ ಜನ ಇದ್ದಾರೆ ಅವ್ರ ಬಗ್ಗೆ ನಮಗೆ ಸಬ್ಮಿಟ್ ಮಾಡಬೇಕು. ಮತ್ತು ಬೋರೋವರ್ ಯಾರಿಗೂ ಅವರು ಲೆಂಡಿಂಗ್ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ಅವರದ್ದು ಹೆಸರು ಮತ್ತು ಅಡ್ರೆಸ್ ಅದರಲ್ಲಿ ಅವರು ಮೆನ್ಷನ್ ಮಾಡಬೇಕಾಗುತ್ತೆ. ಲೋನ್ದು ಪ್ರಿನ್ಸಿಪಲ್ ಅಮೌಂಟ್, ಮೂಲ ಅಮೌಂಟ್ ಅವರು ಏನು ಲೋನ್ ಮಾಡಿದ್ದಾರೆ ಅದು, ಈಗಾಗಲೇ ಎಷ್ಟು ರಿಕವರಿ ಆಗಿದೆ ಅದು ಒಂದು, ಮತ್ತು ಬ್ಯಾಲೆನ್ಸ್ ರಿಕವರಿ ಎಷ್ಟು ಮಾಡಬೇಕು ಅದು ಒಂದು ಸಬ್ಮಿಟ್ ಮಾಡಬೇಕು. ಮತ್ತು ರೈಟಿಂಗ್ನಲ್ಲಿ ಅಂಡರ್ಟೇಕಿಂಗ್ ದಟ್ ಈ ಆ್ಯಕ್ಟ್ ಪ್ರಕಾರ ಮಾತ್ರ ಅವರು ತಮ್ಮ ಆಪರೇಷನ್ ಮಾಡ್ತಾರೆ ಅಂತ ಈ 8-9 ಸ್ಟೇಟ್ಮೆಂಟ್ಗಳ ಜೊತೆಗೆ ಅವರು ಇಲ್ಲಿ ನಮ್ಮ ಹತ್ತಿರ ನೋಂದಣಿ ಮಾಡಬೇಕಾಗುತ್ತೆ. 14th ಮಾರ್ಚ್ 14ನೇ ಮಾರ್ಚ್ವರೆಗೂ ನಾವು ಟೈಮ್ ಕೊಟ್ಟಿವಿ.